ಇಡ್ಲಿ ದೋಸೆ ಪಡ್ಡು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಆದರೆ ಇಡ್ಲಿ ಹಿಟ್ಟು ಬೇಗ ಹುಳಿ ಆಗಿಬಿಡುತ್ತೆ, ಒಂದು ದಿನಕ್ಕೆಲ್ಲ ಹುಳಿ ಆಗಿಬಿಡುತ್ತೆ. ಹುಳಿ ಆಗ್ದಂಗೆ ತುಂಬ ದಿನ, ಕಡಿಮೆ ಅಂದ್ರೂ ಒಂದು ವಾರ ಹುಳಿ ಆಗದಿರೋ ಥರ ಯಾವ ಥರ ಅದನ್ನು ನಾವು ಇಟ್ಕೋಬೋದು ಅಂತ ಕೆಲವೊಂದು ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿದ್ರೆ ಖಂಡಿತ ನಿಮಗೆ ಆ ಟಿಪ್ಸ್ ಗೊತ್ತಾಗುತ್ತೆ. ಹಾಗೆ ಈ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗಲಿ. ಈ ಬೆಳಗ್ಗೆ ಎದ್ದಿದ ತಕ್ಷಣ ಏನಪ್ಪ ತಿಂಡಿ ಮಾಡೋದು ಅಂತ ದಿನ ಯೋಚನೆ ಬಂದಾಗ ಇಡ್ಲಿ ಹಿಟ್ಟೇನಾದರೂ ಇತ್ತು ಅಂದರೆ ಕಡಿಮೆ ಅಂದ್ರೂ 2ರಿಂದ 3 ಥರದ್ದು ಪ್ರತಿದಿನ ತಿಂಡಿ ಮಾಡ್ಕೋಬೋದು. ಆದರೆ ಇದನ್ನು ಹೆಂಗೆ ನಾವು 15 ದಿನ ಅಥವಾ ಒಂದು ವಾರದವರೆಗೆ ಹುಳಿ ಬರ್ದಿರೋ ಥರ ಇಡ್ಬೋದಪ್ಪ ಅಂತ ಹೇಳಿದ್ರೆ, ಕಾಯಿಸಿ ಆರಿಸಿದ ನೀರು. ಏನಪ್ಪ ಅಂದರೆ ದೋಸೆ ಹಿಟ್ಟಿಗಾಗಿ ನಾವು ಹಿಟ್ಟನ್ನೇನು ರುಬ್ತಾ ಇರ್ತೀವಲ್ವ, ಉದ್ದಿನಬೇಳೆ ಮತ್ತು ಅಕ್ಕಿನ, ಆವಾಗ ಬರೀ ತಣ್ಣೀರು ಹಾಕ್ಕೊಳ್ಳೋ ಬದಲು ಕಾಯಿಸಿ ಆರಿಸಿದಂತಹ ನೀರನ್ನು ನಾವು ಯೂಸ್ ಮಾಡೋದ್ರಿಂದ ಆ ಒಂದು ಹಿಟ್ಟೇನಿರುತ್ತೆ ಅದು ಬೇಗ ಹುಳಿ ಬರಲ್ಲ. ಈ ಟಿಪ್ಸ್ನ ನೀವು ಖಂಡಿತ ಫಾಲೋ ಮಾಡಿ ನೋಡಿ, ಖಂಡಿತ ನೀವು ಕೂಡ ದೋಸೆ ಹಿಟ್ಟು ಒಂದು ವಾರದವರೆಗೆ ಆರಾಮಾಗಿಡ್ಬೋದು. 2ನೇ ಟಿಪ್ಸ್ ಏನಪ್ಪ ಅಂದರೆ, ನೆನೆಸಿದಂಥ ಮೆಂತ್ಯಕಾಳು. ಅಕ್ಕಿ ಮತ್ತು ಉದ್ದಿನಬೇಳೆನ ನೆನೆಸೋಕ್ಕೆ ಅಂತ ಇಟ್ಟಿರ್ತೀರಲ್ಲ, ಆವಾಗ ಮೆಂತ್ಯಕಾಳನ್ನು ಕೂಡ ನೆನೆಸಿ ಅದ್ರ ಜೊತೆ ಮೆಂತ್ಯ ಕೂಡ ನೀವು ರುಬ್ಬೋದ್ರಿಂದ ಇದು ದೋಸೆ ಮತ್ತು ಪಡ್ಡು ಇಡ್ಲಿಯ ರುಚಿ ಕೂಡ ದುಪ್ಪಟ್ಟು ಮಾಡೋದಲ್ದಿರ ನಿಮ್ಮ ಹಿಟ್ಟು ಬೇಗ ಹುಳಿ ಬರ್ದಿರೋ ಥರ ಕೂಡ ಇದು ಕಾಪಾಡುತ್ತೆ ಮೆಂತ್ಯಕಾಳು. ಸೊ ನೀವು ಅದನ್ನು ನೆನೆಸುವಾಗ ನೀವು ಇಡ್ಲಿನಾದರೂ ಮಾಡಿ, ದೋಸೆನಾದರೂ ಮಾಡಿ, ಪಡ್ಡಾದರೂ ಮಾಡಿ, ಯಾವುದನ್ನು ನೆನೆಸೋಕ್ಕೆ ಅಂತ ನೆನ್ಗಾಕಿದ್ರು ಅಕ್ಕಿ ಉದ್ದಿನಬೇಳೆನ ಅದ್ರ ಜೊತೆ ಒಂದು ಸ್ವಲ್ಪ, ಒಂದು 1/4 ಸ್ಪೂನು, ಅರ್ಧ ಸ್ಪೂನಷ್ಟು ಮೆಂತ್ಯಕಾಳನ್ನು ಕೂಡ ನೆನೆಸಿಟ್ಟು ನೋಡಿ. 3ನೇ ಟಿಪ್ಸ್ ಏನಪ್ಪ ಅಂದರೆ, ಉಪ್ಪು ಮತ್ತು ಬೇಕಿಂಗ್ ಸೋಡಾನ ನಾವು ಮಿಕ್ಸಿಗೆ ಹಾಕ್ತೀವಲ್ವ ಹಿಟ್ಟು, ಅದು ತಕ್ಷಣವೇ ಹಾಕ್ಬಾರ್ದು. ಅದನ್ನು ಯಾವಾಗ ಯೂಸ್ ಮಾಡಬೇಕು, ಉಪ್ಪನ್ನೇ ಆಗಿರ್ಬೋದು, ಬೇಕಿಂಗ್ ಸೋಡಾನೇ ಆಗಿರ್ಬೋದು ಅಂದರೆ ನಾವು ಹಿಟ್ಟನ್ನು ರುಬ್ಬಿಟ್ಟು ನೆಕ್ಸ್ಟ್ ಡೇ ತೆಗಿತೀವಲ್ವ, ಅಂದರೆ ಮಿಕ್ಸ್ ಮಾಡ್ಕೊಳ್ಳುವಾಗ ಇನ್ನೇನು ದೋಸೆ ಮಾಡಬೇಕು, ಇನ್ನೊಂದು 10 ನಿಮಿಷ ಏನದು ಪಡ್ಡು ಮಾಡಬೇಕು, ಇಡ್ಲಿ ಮಾಡಬೇಕು ಅಂದಾಗ ಆವಾಗ ಮಾತ್ರ ಇಡ್ಲಿಗೆ ಆ ಉಪ್ಪನ್ನೇ ಆಗಿರ್ಬೋದು, ಸೋಡಾ ಪುಡಿನೇ ಆಗಿರ್ಬೋದು ಮಿಶ್ರಣ ಮಾಡಬೇಕು. ಪದೇ ಪದೇ ಅದಕ್ಕೆ ಸ್ಪೂನನ್ನು ಹಾಕಬಾರ್ದು, ಆವಾಗಲೇ ಹಿಟ್ಟು ಬೇಗ ಹುಳಿ ಬರೋದು. ಇವಾಗ ಎಲ್ಲರ ಮನೆಯಲ್ಲೂ ಫ್ರಿಡ್ಜ್ ಇರುತ್ತಾ? ಇರಲ್ಲ. ಫ್ರಿಡ್ಜ್ ಇರೋರ ಮನೇಲಿ ಏನು ಮಾಡ್ತಾರೆ, ಫ್ರಿಡ್ಜಲ್ಲಿಟ್ಟು ಒಂದು ವಾರದವರೆಗೆ ಆ ಹಿಟ್ಟನ್ನು ಹಂಗೆ ಇಡ್ತಾರೆ. ಫ್ರಿಡ್ಜ್ ಇಲ್ಲದೆ ಇರೋರು ಏನು ಮಾಡ್ಬೋದು ಅನ್ನೋದು ಕೂಡ ನಾನು ಟಿಪ್ಸ್ ಕೊಡ್ತೀನಿ ನೋಡಿ. ನಿಮ್ಮಲ್ಲೇ ಫ್ರಿಡ್ಜ್ ಇಲ್ಲ ಅಂತಂದರೆ ಒಂದು ಅಗಲವಾಗಿರೋ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ನೀರನ್ನು ಹಾಕ್ಕೊಂಡು, ಅದರಲ್ಲಿ ದೋಸೆ ಹಿಟ್ಟಿನ ಪಾತ್ರೆ ಏನಿರುತ್ತೆ ಅದು ಅರ್ಧದಷ್ಟು ಮುಳುಗುವಷ್ಟು ನೀರನ್ನು ಹಾಕಿ ಅದನ್ನು ಆ ಪಾತ್ರೆನ ಅದರಲ್ಲಿ ಇಡಬೇಕು. ಇದರಿಂದ ನೀವು ಫ್ರಿಡ್ಜ್ ಇಲ್ಲ ಅಂದರೂ ಕೂಡ ದೋಸೆ ಹಿಟ್ಟು ಒಂದು ವಾರದವರೆಗೆ ಹುಳಿ ಬರ್ದಿರತ್ತ ನೋಡ್ಕೋಬೋದು. ಈ ಒಂದು ನೀರನ್ನು ದಿನದಲ್ಲಿ 2 ಸರಿ ನೀವು ಚೇಂಜ್ ಮಾಡಬೇಕಾಗುತ್ತೆ. ಅದೊಂದನ್ನು ನೀವು ಪಾಲಿಸಲೇಬೇಕು. ಕೊನೆ ಟಿಪ್ಸ್ ಏನಪ್ಪ, ಅಕ್ಕಿ ಹಿಟ್ಟು ಹುಳಿ ಬರ್ದಿರೋ ಥರ ನೋಡ್ಕೊಳ್ಳೋಕ್ಕೆ, ನೀವೇನು ರುಬ್ಬಿಟ್ಟಿರ್ತೀರಲ್ವ ದೋಸೆ ಇಡ್ಲಿಗೆ ಹಿಟ್ಟನ್ನು, ಅದು ಗಾಳಿ ಆಡದಂತೆ ನೀವು ತುಂಬ ನೀಟಾಗಿ ಮುಚ್ಚಿಟ್ಟಿರಬೇಕು. ಗಾಳಿ ಹೋಗ್ದಿರೋ ಥರ ನೋಡ್ಕೊಂಡ್ರೆ ಖಂಡಿತ ಅದು ಬೇಗ ಹುಳಿ ಬರಲ್ಲ. ಆಮೇಲೆ ಈ ರುಬ್ಬಿಟ್ಟಿರೋಂತಹ ಆ ಒಂದು ಹಿಟ್ಟಿರೊಳಗೆ ಒಂದು 2-3 ದಳ ಕರ್ಬೇವಿನ ಎಲೆಗಳನ್ನು ಕೂಡ ನೀವು ಹಾಕಿ ನೋಡಿ. ಅದರ ಒಳಗೆ ಅದೇನು ತೊಂದರೆ ಇಲ್ಲ. ಕರ್ಬೇವಿನ ದಳನ ನೀವು ಹಾಕಿ ಹಿಟ್ಟನ್ನು ನೀಟಾಗಿ ಗಾಳಿ ಹೋಗ್ದಿರೋ ಥರ ಮುಚ್ಚಿಡೋದ್ರಿಂದ ಹಿಟ್ಟು ಬೇಗ ಹುಳಿ ಬರಲ್ಲ. ಆರೋಗ್ಯಕ್ಕೂ ಕೂಡ ಅದು ತುಂಬ ಒಳ್ಳೆಯದು. ನಾನಿವಾಗ ಹೇಳಿರೋ ಎಲ್ಲ ಟಿಪ್ಸನ್ನು ಕೂಡ ನೀವು ಫಾಲೋ ಮಾಡಿ ನೋಡಿ, ತುಂಬ ಯೂಸ್ ಆಗುತ್ತೆ. ಮತ್ತು ಬೇರೆಯವ್ರಿಗೆ ಕೂಡ ಇದನ್ನು ಶೇರ್ ಮಾಡಿ. ಮಕ್ಕಳು ಇರ್ತಾರೆ, ಸ್ಕೂಲ್ ಮಕ್ಕಳು, ಅವರಿಗೆಲ್ಲ ಇದನ್ನು ಯೂಸ್ ಆಗುತ್ತೆ ಅಂಥವ್ರಿಗೆ. ಮತ್ತು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ನೊಂದು ಲಾಗ್ಸ್ ಚಾನಲ್ದು ಲಿಂಕನ್ನು ಕೊಟ್ಟಿದ್ದೀನಿ. ದಯವಿಟ್ಟು ಅದನ್ನು ಕೂಡ ಹೋಗಿ, ಇಂಟ್ರೆಸ್ಟ್ ಇದ್ದರೆ ಅದು ಕೂಡ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಆ್ಯಂಡ್ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.